ರಾಜ್ಯದಲ್ಲಿ ರಾಜ್ಯ ವಿಧಾನಮಂಡಲದಲ್ಲಿ ಕಡೆಗೂ ಬಂದಿರುವಂತಹ ವಿಶೇಷದ ಬಗ್ಗೆ, ಆ ವಿಶೇಷದಲ್ಲಿ ಏನೇನಿತ್ತು, ಏನೆಲ್ಲ ಈ ವಿಶೇಷ ಬರೋದಕ್ಕಿಂತ ಮುಂಚಿತವಾಗಿ ಚರ್ಚೆ ಆಗಿದೆ. ಸದನದೊಳಗಡೆ ಗ್ರಾಮ್ ಜಿ ರಾಮ್ ಜಿ ಅಥವಾ ಇದು ಗರಂ ಆಗಿ ಇತ್ತು, ಗರಂ ಆಗಬೇಕಾಗಿತ್ತು. ಆದರೆ ಎಷ್ಟರ ಮಟ್ಟಿಗೆ ಗರಂ ಆಯಿತು, ಯಾವ್ಯಾವ ಸ್ವರೂಪದಲ್ಲಿ ಪ್ರತಿಪಕ್ಷದವರು ಆಡಳಿತ ಪಕ್ಷಕ್ಕೆ ಹೇಳಿದರು, ಆಡಳಿತ ಪಕ್ಷದವರು ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಹೇಗೆ ಮುಗಿಬಿದ್ರು ತೋರಿಸ್ತೀವಿ. ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ, ಅಬಕಾರಿ ಇಲಾಖೆ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಯಾರು ನಿಮ್ಮ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಒಂದೆಡೆ ಪ್ರತಿಪಕ್ಷಗಳ ತೀವ್ರ ವಿರೋಧ, ಮತ್ತೊಂದೆಡೆ ಸದನದಲ್ಲಿ ಖಂಡನಾ ನಿರ್ಣಯ ಮಂಡಿಸಲು ಸರ್ಕಾರದ ಬಿಗಿಪಟ್ಟು. ಇದರೊಂದಿಗೆ ಇವತ್ತಿನ ವಿಧಾನಸಭೆ ಕಲಾಪ ಕಾವೇರಿತ್ತು. ಅಧಿವೇಶನದ ಕಡೆಯ 2 ದಿನಗಳಲ್ಲಿ ಚರ್ಚಿಸುವ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಿಸಿದ್ದನ್ನ ವಿರೋಧಿಸಿ ವಿಧಾನಸಭೆಯಲ್ಲಿ ಖಂಡನಾ ನಿರ್ಣಯ ಮಂಡಿಸಲು ಸಿಎಂ ಮುಂದಾದರು. ಆದರೆ ಅದಕ್ಕೂ ಮೊದಲು ಅಬಕಾರಿ ಹಗರಣದ ಆರೋಪ ಚರ್ಚೆ ಆಗಬೇಕು ಎಂದು ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದರಿಂದ ಇವತ್ತಿನ ಕಲಾಪದಲ್ಲಿ ಮೊದಲು ಅದರ ಬಗ್ಗೆಯೇ ಚರ್ಚೆ ಶುರುವಾಯಿತು. ಅಧಿವೇಶನ ಶುರುವಾಗಿ 1 ವಾರ ಕಳೆದರೂ ಅಬಕಾರಿ ಹಗರಣವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪ್ರತಿಪಕ್ಷ ಬಿಜೆಪಿ ಅಧಿವೇಶನದಲ್ಲಿ ನಾವು ಇದರ ಬಗ್ಗೆ ಪ್ರಸ್ತಾಪಿಸಿದ್ದೆವು ಎಂದು ದಾಖಲೆಗೆ ಸೇರಿಸಲೋ ಏನೋ ಎಂಬಂತೆ ಈ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ ನಂಬರ್ 1, ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿಯವರು ಇಲಾಖೆಯಲ್ಲಿನ ಲಂಚಾವತಾರವನ್ನು ಹೊರಹಾಕಿದ್ದಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು, ಆಯುಕ್ತರಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ 10 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾನ್ಸ್. ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ. ಗುರುಸ್ವಾಮಿ ಅವರು ರಾಹುಲ್ ಗಾಂಧಿ ಅವರಿಗೆ ದೂರು ಹೋಗಿರೋದು ಸಿಎಂ ಸ್ನೇಹಿತ ಗುರುಸ್ವಾಮಿ ಅವರಿಂದಲೇ ಅಂತ ಅಶೋಕ್ ಆರೋಪಿಸಿದ್ರು. ಹಗರಣದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಗುರುಸ್ವಾಮಿ ನನಗೆ ಗೊತ್ತು ಅಂತ ಸಿಎಂ ಕೂಡ ಸದನದಲ್ಲೇ ಸ್ಪಷ್ಟನೆ ಕೊಟ್ರು. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ. ಸಂಘದ ಅಧ್ಯಕ್ಷ ಗುರುಮೂರ್ತಿ, ಗುರುಸ್ವಾಮಿ. ನೋಡಿ, ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಇದಾದ ನಂತರ ಸದನದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪೆನ್ ಡ್ರೈವ್ಗಳನ್ನು ಪ್ರದರ್ಶಿಸಿ ಇದರಲ್ಲಿ ಹಗರಣಕ್ಕೆ ಸಂಬಂಧಿಸಿದ ಆಡಿಯೋಗಳಿವೆ ಎಂದರು. ಅಷ್ಟೇ ಅಲ್ಲದೆ ಮದ್ಯ ಮಾರಾಟಗಾರರು ಈಗಾಗಲೇ ಲೋಕಾಯುಕ್ತಕ್ಕೆ ಹಾಗೂ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಸಿಎಂಗೂ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅಬಕಾರಿ ಸಚಿವರು ತಿಂಗಳಿಗೆ 21 ಕೋಟಿಯ ರೀತಿಯಲ್ಲಿ
ವರ್ಷಕ್ಕೆ 252 ಕೋಟಿ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ರು. ಅವನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ, ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ 10 ರಿಂದ 15 ಸಾವಿರ ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10 ರಿಂದ 15 ಸಾವಿರ, 14 ಸಾವಿರಕ್ಕೆ ಲೆಕ್ಕ ಹಾಕಿದ್ದೀನಿ. 14 ಸಾವಿರ ಇಂಟು 15 ಸಾವಿರ, ತಿಂಗಳಿಗೆ 15 ಸಾವಿರ ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. 25 ಸಾವಿರ, 30 ಸಾವಿರ. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನ ಎಲ್ಲರೂ ಒಪ್ತಾರೆ, ಮಂತ್ಲಿ ಕೊಡೋದು ಫಿಕ್ಸ್. ಅದು ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಈ ಹಗರಣದ ಬಗ್ಗೆ ಯಾಕೆ ತನಿಖೆಗೆ ಕೊಟ್ಟಿಲ್ಲ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಶಾಸಕ ಮುನಿರತ್ನ ಪ್ರಕರಣವನ್ನ ಎಳೆದು ತಂದ ಅಶೋಕ್, ಬಿಜೆಪಿ ಶಾಸಕ ಮುನಿರತ್ನ ಹಿಂದೆ ದಲಿತರಿಗೆ ಬೈದಿದ್ದಾರೆ ಅಂತ ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿ ಅವರನ್ನ ಅರೆಸ್ಟ್ ಮಾಡಿಸಿದ್ರು. ಮಂತ್ರಿ ಆಡಿಯೋ ಯಾಕೆ ಎಫ್ಎಸ್ಎಲ್ಗೆ ಕೊಟ್ಟಿಲ್ಲ ಎಂದು ಪ್ರಶ್ನಿಸಿದ್ರು. ಇದೇ ವೇಳೆ ಮಧ್ಯಪ್ರವೇಶಿಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ರಾಜ್ಯ ಸರ್ಕಾರಕ್ಕೆ ಹಾಗೂ ಅಬಕಾರಿ ಸಚಿವರಿಗೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಶಾಮೀಲಾಗಿಲ್ಲ ಅಂದ್ರೆ ಫೋರೆನ್ಸಿಕ್ ಕಳಿಸ್ಬೇಕಾಯ್ತಲ್ಲ. ಈಗ ಮುನಿರತ್ನ ಬೈದಿದ್ದಾರೆ, ಅದನ್ನ ತನಿಖೆ ಮಾಡಿದ್ದಾರೆ, ಬೈದಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಕಳಿಸ್ತೀರಾ, ಜೈಲಿಗೆ ಕಳಿಸ್ತೀರಾ? ಇವನು ಇಷ್ಟೆಲ್ಲ ಆದ್ಮೇಲೂ ಕೂಡ ಇವೊಂದು ಫೋರೆನ್ಸಿಕ್ ರಿಪೋರ್ಟೇ ಇಲ್ಲ, ಏನೂ ಇಲ್ಲ. ಅವನ ಹೇಳಿಕೆ ತಗೊಂಡ್ರು, ಕ್ಲೋಸ್ ಮಾಡಿದ್ರು. ಎಲ್ಲನೂ ಉಂಟಾ? ಚರ್ಚೆನ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಅಲ್ಲ ಸರ್, ಯಾರೇ ಈ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ಅನ್ನೋದನ್ನ ಮಂತ್ರಿಗಳು ಬಹಿರಂಗ ಮಾಡಿ ರಾಜೀನಾಮೆ ಬಿಸಾಕಿ ಹೋಗ್ಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಅಗತ್ಯ ಇಲ್ಲ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟುಕೊಂಡು ಸಚಿವರು ಮೌನವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇಡೀ ಇದನ್ನ ಮೌನವಾಗಿ ಚರ್ಚೆ. ಬಿಜೆಪಿಯವರು ಹೀಗೆ ನಿರಂತರ ವಾಗ್ದಾಳಿ ಮುಂದುವರಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ರು. ಎಷ್ಟು ಹೊತ್ತು ಅಬಕಾರಿ ಇಲಾಖೆ ಬಗ್ಗೆ ಮಾತಾಡ್ತೀರಾ? ಕೂತ್ಕೊಳ್ಳಿ, ನಾನು ಮನ್ರೇಗಾ ವಿಚಾರದಲ್ಲಿ ನಿರ್ಣಯ ಮಂಡನೆ ಮಾಡಬೇಕು ಎಂದು ಪ್ರತಿಪಕ್ಷದ ವಿರುದ್ಧ ರೋಷಾವೇಶ ಪ್ರದರ್ಶಿಸಲು ಮುಂದಾದ್ರು. ಇದು ಬಿಜೆಪಿಗೂ ಒಳ್ಳೆಯ ಅಸ್ತ್ರದಂತೆ ಸಿಕ್ಕಿತ್ತು. ವೆರಿ ಸಾರಿ, ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು 2 ಗಂಟೆ ಮಾತಾಡಿದ್ರು. ಮಾತಾಡಕ್ಕಾಗಿರ್ಲಿಲ್ಲ. ಅಧ್ಯಕ್ಷೆ, ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಸಿಎಂ ಬಿಜೆಪಿ ನಾಯಕರ ಜಗಳದಲ್ಲಿ ಸ್ಪೀಕರ್ ಖಾದರ್ ಸುಸ್ತಾಗಿ ಹೋದ್ರು. ಯಾರೊಬ್ಬರೂ ಸುಮ್ಮನಾಗಲಿಲ್ಲ. ಇದರ ನಡುವೆ ಬೇಕೇ ಬೇಕು, ರಾಜೀನಾಮೆ ಬೇಕು ಅಂತ ಬಿಜೆಪಿಯವರು ಪಟ್ಟು ಹಿಡಿದ್ರು. ಆಗ ಸಿಎಂ, ನಿಮ್ಮ ಮಾತು ಕೇಳದಿದ್ರೆ ಹೊರಗೆ ಹಾಕಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಯಾಕೆ ನಿಮ್ಮ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ, ಅಲ್ಲ ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಮಂತ್ರಿ ರೆಡಿ ಇದ್ದಾರೆ, ಸಾಯಂಕಾಲ ಕೊಡ್ತಾರೆ. ಯಾವಾಗ ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. ಕೊಡಿಸ್ತಾರೆ. ಅಬಕಾರಿ ಸಚಿವರ ಕೈಯಲ್ಲೇ ಉತ್ತರ ಕೊಡಿಸ್ತೀವಿ ಅಂದಮೇಲೆ ಬಿಜೆಪಿಯವರು ಸುಮ್ಮನಾದ್ರು. ಸಿಎಂ ಸಿದ್ದರಾಮಯ್ಯನವರು ಮನ್ರೇಗಾ ಯೋಜನೆ ಹೆಸರು ಬದಲಿಸಿ ಜಿ ತಂದಿದ್ದಕ್ಕೆ ಖಂಡನಾ ನಿರ್ಣಯ ಮಂಡಿಸಿದ್ರು. ಆಮೇಲೆ ಊಟಕ್ಕೆ ಬ್ರೇಕ್ ಕೊಟ್ಟು ಮತ್ತೆ ಅರ್ಧ ಗಂಟೆ ಬಳಿಕ ಅಧಿವೇಶನ ನಡೆಯಿತು. ಆಗ ಅಬಕಾರಿ ಹಗರಣ ಬಿಟ್ಟು ಮನ್ರೇಗಾ ವಿಷಯದಲ್ಲಿ ಸರ್ಕಾರ ಪ್ರತಿಪಕ್ಷದವರ ಮಧ್ಯೆ ಜಗಳ ನಡೆಯಿತು. ಬಡವರ ಅನ್ನ ಕಸಿದುಕೊಂಡ ಯೋಜನೆ ಅಂತ ಸಿಎಂ ಹೇಳಿದ್ರು. ಅದಕ್ಕೆ ಬಿಜೆಪಿಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ವ್ಯಂಗ್ಯ ಮಾತುಗಳನ್ನು ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ
ಅಂತ ಸೇರಿಸ್ತೀರಿ. ಈಗ ರೈತರ ವಿರೋಧ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮೇಲ್ಗಡೆ ಅವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆ ಅವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ನಾವು ಹೈಕಮಾಂಡಿನ ಅಣತೆಯಂತೆ ಈ ಸರ್ಕಾರ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಪ್ರತಿಪಕ್ಷ ಸದಸ್ಯರ ವಿರೋಧದ ನಡುವೆಯೂ ಖಂಡನಾ ನಿರ್ಣಯ ಮಂಡಿಸಲು ಅನುಮತಿ ನೀಡಿದ್ರು ಸ್ಪೀಕರ್. ಗಲಾಟೆ ಜೋರಾಯಿತು. ಸದನವನ್ನ ಮುಂದೂಡಿಕೆ ಮಾಡಿದ ಸ್ಪೀಕರ್ ಎಲ್ಲರನ್ನೂ ಕಚೇರಿಗೆ ಕರೆಸಿಕೊಂಡು ಸಂಧಾನಕ್ಕೆ ಪ್ರಯತ್ನಿಸಿದ್ರು. ವಿಬಿ ಜೀರಾಮ್ಜಿ ವಿರುದ್ಧ ಚರ್ಚೆಗೆ ಸಹಕಾರ ಕೊಡುವಂತೆ ಮನವಿನೂ ಮಾಡಿದ್ರು. ಮತ್ತೆ ಕಲಾಪ ಆರಂಭವಾದಾಗ ಕೇಂದ್ರ ಸರ್ಕಾರದ ನೀತಿಗಳು, ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಆರ್ಎಸ್ಎಸ್ನವರು ಚೀಟಿಯಲ್ಲಿ ಕೊಟ್ಟ ಪ್ರಶ್ನೆಗಳನ್ನೇ ಅಶೋಕ್ ಕೇಳೋದು. ನಾನು ಹೇಳೋದನ್ನು ಸ್ವಲ್ಪ ಕೇಳಪ್ಪ ಅಂತ ಟಾಂಗ್ ಕೊಟ್ರು. ನೀವು ಈ ಕಡೆನೇ ನೋಡ್ತಾ ಇರ್ತೀರಿ, ಈ ಕಡೆ ನೋಡ್ತಾ ಇರ್ತೀರಿ. ನೀವು ಆ ಕಡೆ ನೋಡ್ಬಿಡಿ. ಯಾರ ಕೂತಿದಾರಲ್ಲ ಅಲ್ಲಿ, ಯಾಕೆ ನೀವು ಮಾತಾಡ್ತೀರಿ ಇಲ್ಲಿ? PS ಅಲ್ಲ, RSS ನವ್ರು ಯಾರ ಕೂತ್ಕೋತಾರೆ ಅಲ್ಲಿ. ನಾನು ನಿನ್ ನೋಡ್ಕೊಂಡು ಹೇಳ್ತಾ ಇದ್ದೀನಪ್ಪ, ನೀನ್ ಮಾತಾಡ್ಬೇಡ ಅಷ್ಟೇ. ಅವ್ರನ್ನ ಯಾರು ನೋಡ್ಕೊಂಡು ಮಾತಾಡೋದು ಇಲ್ಲ 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 ಅಲ್ಲ ಇಲ್ಲ. ಈಗ ನಿನ್ನೆ ನೋಡ್ಕೊಂಡು ಮಾತಾಡ್ತೀನಿ ಬೇಡ. ನಿನ್ನೊಬ್ಬನ್ನೇ ನೋಡ್ಕೊಂಡು ಅವ್ರಿಗೆ ನಿನಗೆ ಇಬ್ಬರಿಗೆ ನೋಡ್ಕೊಂಡು ಮಾತಾಡೋದು. ನಿನಗೆ ಚೀಟಿ ಕಳಿಸ್ಕೊಡ್ತಾರೆ ಯಾರೋ ಅವರು, ನಿಮ್ಮ ದೋಸ್ತ್ ಸಿಸಿ ಪಾಟೀಲ್ ಕೂತ್ಕೊಳ್ಳಿ, ಸಿಟ್ ಇನ್ ಪ್ಲೇಸ್. ನಿಮ್ಗೆ ಹೆಂಗೆ ಅಧಿಕಾರಿಗಳು ಕಳಿಸ್ತಾರೋ ನನಗೂ ಅಧಿಕಾರಿಗಳಿರಲ್ಲ ಅಲ್ಲಿ. ನೋಡಿ, ಅಲ್ಲಿ ಅಧಿಕಾರಿಗಳಿರಲ್ಲ, ಈ ಕಡೆ ಅಧಿಕಾರಿಗಳಿರೋದು. ಅದಕ್ಕೆ ಐಡೆಂಟಿಫೈ ಮಾಡಿ ಯಾರು RSS ಅಂತ. ನಂಗೆ ಗೊತ್ತಿಲ್ಲ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಅಶೋಕ ಯಾವಾಗಲೂ RSS ನವ್ರು ಬರ್ಕೊಟ್ಟ ಭಾಷಣನೇ ಓದೋದು. ಆಯ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಸಿದ್ದರಾಮಯ್ಯನವರು ಅಶೋಕ್ ಅವರ ಕಾಲೆಳೆಯೋದಕ್ಕೆ ಬೇಕಾದಂತಹ ಅವಕಾಶವನ್ನು ಬಳಕೆ ಮಾಡ್ಕೊಂಡ್ರು. ನೀವು ಹೇಗೆ ಭಾಷಣವನ್ನು ಮಾಡ್ತೀರಿ, ಎಲ್ಲಿಂದ ಚೀಟಿ ಬರುತ್ತೆ, ಈ ರೀತಿಯಾದಂತಹ ಬಗ್ಗೆ ಕೂಡ ತಮಾಷೆ ಮಾಡಿದರು. ಆದರೆ ಒಂದು ಇಲ್ಲಿ ಚರ್ಚೆ ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಕೇವಲ ನಿರ್ಣಯವನ್ನು ಮಂಡನೆ ಆಗಿರುವಂಥ ನಿರ್ಣಯದ ಮೇಲೆ ವಿಸ್ತೃತವಾದಂಥ ಚರ್ಚೆ ನಡೆದು ನಿಜಕ್ಕೂ VB ಜೀರಾಮ್ಜಿ ಯಾವ ಕಾರಣಕ್ಕಾಗಿ ಮುಖ್ಯ ಅನ್ನುವಂಥದ್ದನ್ನು ಪ್ರತಿಪಕ್ಷ ಸದನದಲ್ಲಿ ಪ್ರತಿಪಾದಿಸುತ್ತಾ, ಅಥವಾ ಕೇವಲ ಅಬಕಾರಿ ವಿಚಾರವನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ನಡೆಸದೇನೆ ಇವರ ಪಾಡಿಗೆನೇ ಸರ್ಕಾರದ ಪಾಡಿಗೆನೇ ನಿರ್ಣಯ ಅಂಗೀಕಾರ ಆಗೋಂಗೆ ನೋಡ್ಕೊಳ್ತಾರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇರುವಂಥದ್ದು. ಆದರೆ ಇಲ್ಲಿ ಅಂತಿಮವಾಗಿ ಹೇಗೆ ನಡೆಯುತ್ತೆ ನಾಳೆಯ ಸದನ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಈಗ ಎರಡೇ ಸುದ್ದಿ